ಫ್ರೆಂಡ್ಸ್, ಮಿಸ್ಟರ್ ಎಮ್ನೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸ ವಿಡಿಯೋದೊಂದಿಗೆ. ಸೊ ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂತಂದರೆ, ನೀವೇನಾದರೂ SBI ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಆಗಿದ್ದರೆ ನೀವು ಟೈಟಲ್ ಹಾಗೂ ತಮ್ಮನ್ನೆಲ್ಲ ನೋಡಿದಾಗೆ ಯಾವುದೇ ಒಂದು ಡಿಜಿಟಲ್ UPI ಪ್ಲ್ಯಾಟ್ಫಾರ್ಮ್ಸ್ ಇಲ್ಲದೇ ನಾವು ಯಾವ ರೀತಿ ಹಣವನ್ನು ಕೇವಲ ವಾಟ್ಸಪ್ ಮೂಲಕನೇ ಯಾವ ರೀತಿ ಹಣವನ್ನು ಚೆಕ್ ಮಾಡಬಹುದು ಎಂದು ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೀವೇನಾದರೂ ಫೋನ್ಪೇ ಅಥವಾ ಗೂಗಲ್ ಪೇ ಯಾವುದೇ ರೀತಿ ಆ್ಯಪ್ನ ಬಳಸ್ತಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಯಾಕಪ್ಪ ಅಂತಂದರೆ ಅವರಿಗೆ ಇದು ಯೂಸ್ ಆಗಲ್ಲ. ಸೊ ಫ್ರೆಂಡ್ಸ್, ನಿಮಗೆ ಏನಾದರೂ ಅದು ಫೋನ್ಪೇ ಹಾಗೂ ಯಾವುದೇ ಒಂದು ಗೂಗಲ್ ಪೇ ನಿಮ್ಮ ಒಂದು ಅಕೌಂಟ್ ಲಿಂಕ್ ಆಗದೇ ಇದ್ದರೆ ಅಥವಾ ನೀವು ಒಂದು ಫೋನ್ಪೇ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ದೇ ಇದ್ದರೆ ಈ ವಿಡಿಯೋ ನಿಮಗಾಗಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ವಾಟ್ಸಪ್ ಒಂದು ಫೋನ್ ನಂಬರ್ ಮೂಲಕ ಯಾವ ರೀತಿ ನಮ್ಮ ಒಂದು ಬ್ಯಾಂಕ್ನ ಅಕೌಂಟ್ನ ಚೆಕ್ ಮಾಡುವುದು ಎಂದು ತಿಳ್ಕೊಳ್ಳೋಣ ವಿತೌಟ್ UPI ಆ್ಯಪ್ಸ್. ಸೊ ಫ್ರೆಂಡ್ಸ್, ಇದಕ್ಕಾಗಿ ಈ ಒಂದು ವಿಡಿಯೋನ ಪೂರ್ತಿ ನೋಡಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿ ಕೇಳಿದ್ರೆ ಪೂರ್ತಿ ಅರ್ಥವಾಗುತ್ತೆ, ಅರ್ಧ ಕೇಳಿದ್ರೆ ಅರ್ಧನೇ ಅರ್ಥ ಆಗುತ್ತೆ. ಸೊ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಹಾಕುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತವೆ ಅಂತ ಹೇಳಲಾಗುತ್ತದೆ. ಸೊ ಫ್ರೆಂಡ್ಸ್, ನಾವು ಡೈಲಿ ಟೆಕ್ನಿಕಲ್ ವಿಡಿಯೋಸ್ ಹಾಕ್ತಾನೇ ಇರ್ತೀವಿ. ಫೋನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಾನಿಲ್ಲಿ ನ್ಯೂ ಚಾಟ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಹೋಗ್ತೀನಿ. ಸೊ ಫ್ರೆಂಡ್ಸ್, ನೀವು ನಾವೊಂದು ಫೋನ್ ನಂಬರ್ನ ಹೇಳ್ತೀನಿ. ಆ ಒಂದು ಫೋನ್ ನಂಬರ್ ನಿಮ್ಮ ಒಂದು ಫೋನಲ್ಲಿ ಸೇವ್ ಮಾಡ್ಕೊಳ್ಬೇಕಾಗುತ್ತೆ. ಸೇವ್ ಮಾಡಿಕೊಂಡು ಆ ಒಂದು ಫೋನ್ ನಂಬರ್ಗೆ ನೀವು ಚಾಟ್ ಮಾಡಬೇಕಾಗತ್ತೆ. ಸೊ ಫ್ರೆಂಡ್ಸ್, ನಾ ಇಲ್ಲಿ ಆ ಒಂದು ನಂಬರ್ನ ಎಂಟರ್ ಮಾಡ್ತೀನಿ. ಸಾರಿ ಫ್ರೆಂಡ್ಸ್, ಆ ಒಂದು ಸೇವ್ ಮಾಡ್ಕೊಂಡಿರುವಂಥ ನಂಬರ್ನ ಸರ್ಚ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ SBI ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಅಂತ ನಾನು ಈ ರೀತಿ ಒಂದು ನಂಬರ್ನ ಸೇವ್ ಮಾಡ್ಕೊಂಡಿದ್ದೀನಿ, SBI ವಾಟ್ಸಪ್ ಬ್ಯಾಂಕಿಂಗ್ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಹಾಯ್ ಅಂತ ಇದಕ್ಕೆ ಸೆಂಡ್ ಮಾಡಬೇಕಾಗತ್ತೆ. ಸೊ ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮು ನಿಮ್ಮ ಒಂದು ಫೋನಿಂದ ರಿಜಿಸ್ಟರ್ ಆಗ್ತಾ ಇದ್ದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತಂದರೆ ಲಾಸ್ಟ್ 4 ಡಿಜಿಟ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟ್ರ್ ಮಾಡ್ಕೊಳ್ಬೇಕಾಗುತ್ತೆ. ರಿಜಿಸ್ಟ್ರ್ ಪ್ರೊಸೆಸ್ ಇರುತ್ತೆ. ಅದೇ ತುಂಬ ಲಾಂಗಾಗಿ ಏನಿರಲ್ಲ, ಸ್ಮಾಲಾಗೇ ಇರುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಚಾಟ್ ಮಾಡಿದ ತಕ್ಷಣವೇ ಈ ರೀತಿ ರಿಜಿಸ್ಟರ್ ಅಂತ ಬರುತ್ತೆ ನಿಮಗೆ. ಆ ಒಂದು ನಂಬರ್ಗೆ ಎಲ್ಲ ರಿಜಿಸ್ಟರ್ ಪ್ರೊಸೆಸ್ ಮುಗಿದ ನಂತರ ನೀವೊಂದು ನಂಬರ್ಗೆ ಈ ರೀತಿ ಹಾಯ್ ಅಂತ ಕಳಿಸಿದ ತಕ್ಷಣ ಈ ರೀತಿ ಬರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಗೆಟ್ ಬ್ಯಾಲೆನ್ಸ್ ಅಂತ ಇದೆ, ಗೆಟ್ ಮೆನಿ ಸ್ಟೇಟ್ಮೆಂಟ್ಸ್ ರಿಸೀವ್ಡ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಎಲ್ಲ ಇದೆ ಫ್ರೆಂಡ್ಸ್. ಇಲ್ಲಿ ನಮ್ಮ ಒಂದು SBI ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಸರ್ವಿಸ್ ಸಂಬಂಧಪಟ್ಟ ಎಲ್ಲ ಈ ಒಂದು ಫ್ಯೂಚರ್ಸ್ ಇದರಲ್ಲಿ ಇದ್ದಾವೆ ಅಂತ ಹೇಳಬೇಕಾಗುತ್ತೆ ಸರ್ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ನಾವು ಕೇವಲ SBI ಅಕೌಂಟ್ ಬ್ಯಾಲೆನ್ಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತಲೇ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಗೆಟ್ ಬ್ಯಾಲೆನ್ಸ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇದನ್ನು ಕಳಿಸಿದ ತಕ್ಷಣ ಪ್ಲೀಸ್ ವಿಲ್ ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ 711 ಪಾಯಿಂಟ್ ಅಂತ ಬಂದಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಮೋರ್ ಸರ್ವಿಸು ನಿಮಗೆ ಇದೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಇಷ್ಟು ಹೇಳ್ಕೊಟ್ಟಿದ್ದೀನಿ. ನಿಮಗೆ ಏನಾದರೂ ಎಕ್ಸ್ಟ್ರಾ ಸರ್ವಿಸ್ ಇದರ ಬಗ್ಗೆ ಬೇಕಾದರೆ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ಬೋದು. ನಾವೊಂದು ನೆಕ್ಸ್ಟ್ ತಪ್ಪದೇ ಈ ಒಂದು ಇದರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತೇನೆ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಮರೆಯದೆ. ಸೊ ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ. ಈ ಒಂದು ಹಣವನ್ನು ಚೆಕ್ ಮಾಡಬೇಕಾದ್ರೆ ಒಂದು ವಾಟ್ಸಪ್ ನಂಬರ್ಗೆ ಚಾಟ್ ಮಾಡಬೇಕಂತ ಹೇಳಿದ್ದೆ. ಆ ಒಂದು ನಂಬರನ್ನು ನೀವು ಡಿಸ್ಪ್ಲೇ ಮೇಲೆ ನೋಡ್ತಿರ್ಬೋದು. 9022690226. ಮತ್ತೊಂದು ಸರ್ತಿ 9022690226 ಈ ನಂಬರ್